ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಕುಜ ದೋಷ ಅಥವಾ ಮಂಗಳಿಕ ದೋಷ ಇದ್ದಾಗ ಕೌಟುಂಬಿಕ ಜೀವನದಲ್ಲಿ ಅಡೆತಡೆಗಳು, ವಿವಾಹ ವಿಳಂಬ ಅಥವಾ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವು ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಸೂಚಿಸಲಾಗಿದೆ. ಕುಜದೋಷ ಪ್ರಭಾವವನ್ನು ಕಡಿಮೆ ಮಾಡಲು ಮಾಡಬಹುದಾದ ಪ್ರಮುಖ ಪರಿಹಾರಗಳು ಇಲ್ಲಿದೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟದ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ. ದೀಕ್ಷಿತರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಅದ್ಭುತವಾಗಿ ಪರಿಹಾರ ಹೇಳ್ತಾರೆ. ಹನುಮಾನ್ ಆರಾಧನೆ. ಹೌದು ಸ್ನೇಹಿತರೆ, ಕುಜದೋಷಕ್ಕೆ ಅತ್ಯಂತ ಶಕ್ತಿಶಾಲಿ ಪರಿಹಾರವೆಂದರೆ ಆಂಜನೇಯನ ಪೂಜೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಳಿತನ್ನು ಕೊಡುತ್ತದೆ. ಮಂಗಳವಾರ ಮಂಗಳ ಗ್ರಹದ ಅಧಿಪತಿ ಸುಬ್ರಹ್ಮಣ್ಯ. ದೋಷದ ತೀವ್ರವಾಗಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕುಜದೋಷದ ನಿವಾರಣೆ ಪೂಜೆ ಮಾಡಿಸುವುದರು ತುಂಬ ಒಳ್ಳೆಯದು. ಮಂಗಳವಾರದಂದು ನವಗ್ರಹಗಳಲ್ಲಿ ಮಂಗಳ ದೇವರಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಪ್ರದಕ್ಷಿಣೆ ಹಾಕುವುದು ತುಂಬ ಒಳ್ಳೆಯದು. ಮಂಗಳವಾರ ಉಪವಾಸ ಮಾಡಿದರೆ ಕುಜ ದೋಷದಿಂದ ದೂರ ಇರಬಹುದು. ಕುಜ ಮಂತ್ರ ಜಪ ಮಾಡಿದರೆ ಪ್ರತಿದಿನ ಅಥವಾ ಮಂಗಳವಾರದಂದು ಕುಜ ದೋಷ ನಿವಾರಣಾ ಮಂತ್ರವನ್ನು ಹೇಳಬೇಕು. ಇದು ಗಾಯತ್ರಿ ಮಂತ್ರ ಅಥವಾ ಕುಜ ಮಂತ್ರ ಅಂತಲೂ ಕರೆಯುತ್ತಾರೆ. 108 ಬಾರಿ ಜಪಿಸಬೇಕು. ಮಂತ್ರ ಹೀಗಿದೆ: ಓಂ ಧರಣಿ ಗರ್ಭ ಸಂಭೂತಂ ವಿದ್ಯಾತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ತಂ ಮಂಗಳಂ ಪ್ರಣಮ್ಯಮಂ. ಈ ಮಂತ್ರವನ್ನು ಪ್ರತಿದಿನ ಅಥವಾ ಮಂಗಳವಾರ 108 ದಿನ ಹೇಳ್ತಾ ಬರಬೇಕು. 108 ಬಾರಿ ಹೇಳಬೇಕು. ಇದನ್ನು ಹೇಳುವಾಗ ನಿಮ್ಮ ಭಕ್ತಿ ಶ್ರದ್ಧೆಯಿಂದ ಹೇಳುತ್ತಾ ಬರಬೇಕು. ಹಾಗೂ ಜಾತಕದಲ್ಲಿ ಇನ್ನಿತರ ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಈ ತಕ್ಷಣ ನೀವು ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿದರೆ, ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಅದಕ್ಕೆ ಸರಿಪಡಿಸುವಂತಹ ಮಂತ್ರವನ್ನು ಮತ್ತು ತಂತ್ರವನ್ನು ಮಾಡಿಕೊಡುತ್ತಾರೆ. ಎಷ್ಟೋ ಜನ ಇವರಿಂದ, ಇವರ ಅನುಗ್ರಹ ಪೂಜೆಯಿಂದ ಮದುವೆಯಾಗಿದ್ದಾರೆ. ತುಂಬ ಚೆನ್ನಾಗಿರುವ ಸುಖಮಯ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ.